ಸಾಮಾಜಿಕ ಸಾಮರಸ್ಯದ ಹರಿಕಾರ ರಾಮಾನುಜಾಚಾರ್ಯರ ಮಹಾರಥೋತ್ಸವ ಗುರುವಾರ ಮೇಲುಕೋಟೆಯಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು. ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ವಿವಿಧೆಡೆಯಿಂದ ಬಂದ ಶ್ರೀ ವೈಷ್ಣವ ಭಕ್ತರು ರಾಮಾನುಜಾಚಾರ್ಯರನ್ನ ಕಣ್ತುಂಬಿಕೊಂಡರು. ಹೌದು, ಸಾಮಾಜಿಕ ಸಾಮರಸ್ಯದ ಹರಿಕಾರ ರಾಮಾನುಜಾಚಾರ್ಯರು ಮಂಡ್ಯದ ಮೇಲುಕೋಟೆಯಲ್ಲಿ ಭಿಕ್ಷಾಟನೆ ಮಾಡುತ್ತಾ ಸಮಾಜದಲ್ಲಿ ಸಮಾನತೆಯ ಅರಿವನ್ನ ಮೂಡಿಸಿದ್ರು ಅನ್ನೋ ಮಾತು ಇಂದಿಗೂ ಜನಜನಿತವಾಗಿದೆ. ಹೀಗಾಗಿ ಮೇಲುಕೋಟೆಯಲ್ಲಿ ರಾಮಾನುಜಾಚಾರ್ಯರ ಮಹಾರಥೋತ್ಸವ ನೆರವೇರಿತು. ಇದರ ಭಾಗವಾಗಿ ಬೆಳಿಗ್ಗೆ 9 ಗಂಟೆಗೆ ಯಾತ್ರಾದಾನವಾದ ನಂತರ ವೇದ ಪಾರಾಯಣ ಮತ್ತು ಮಂಗಳವಾದ್ಯದೊಂದಿಗೆ ಒಳಪ್ರಾಕಾರದಲ್ಲಿ ಉತ್ಸವ ನೆರವೇರಿತು. ನಂತರ ರಾಮಾನುಜರ ಎದುರು ಸೇವೆಯಲ್ಲಿ ಚಲುವನಾರಾಯಣ ಸ್ವಾಮಿಗೆ ಮಹಾಮಂಗಳಾರತಿ ನಡೆಸಿ ಬಳಿಕ ರಾಮಾನುಜರಿಗೆ ಮರ್ಯಾದೆ ನಡೆಸಲಾಯಿತು. ಇದಾದ ಬಳಿಕ ಉತ್ಸವ ರಥದ ಮಂಟಪದ ಬಳಿಗೆ ಬರ್ತಿದ್ದಂತೆ ರಥಮಂಟಪಕ್ಕೆ 3 ಪ್ರದಕ್ಷಿಣೆ ಹಾಕಿ ಜೋಯಿಸರಿಂದ ಮುಹೂರ್ತ ಪಠಣೆ ಮಾಡಲಾಯಿತು. ಇದಾದ ಬಳಿಕ ಮಹಾರಥಕ್ಕೆ ಚಾಲನೆ ನೀಡಿದ ಬಳಿಕ ಮಹಾರಥ ಮಾರಿಗುಡಿ ಬೀದಿ, ರಾಜಬೀದಿ, ವಾನಮಾಮಲೈ ಮಠದ ಬೀದಿಗಳಲ್ಲಿ ಸಂಚರಿಸಿತು. ಇನ್ನು ರಾಮಾನುಜಾಚಾರ್ಯರ ಮಹಾರಥ ಎಳೆಯಲು ಸೇರಿದ್ದವರಲ್ಲಿ ಹೆಚ್ಚು ಮಂದಿ ಮಹಿಳಾ ಭಕ್ತರೇ ಆಗಿದ್ದು ವಿಶೇಷವಾಗಿತ್ತು. ರಾಮಾನುಜ ಯತಿರಾಜ ಎಂಬ ಘೋಷದೊಂದಿಗೆ ಮಹಿಳೆಯರು ನಾ ಮುಂದು ತಾ ಮುಂದು ಎಂದು ತೇರನ್ನ ಎಳೆದು ಮಹಾರಥೋತ್ಸವವನ್ನು ಯಶಸ್ವಿಗೊಳಿಸಿದ್ರು. ಇನ್ನು ಮೇಲುಕೋಟೆಯಲ್ಲಿದ್ದಾಗ ಸಾಕ್ಷಾತ್ ರಾಮಾನುಜರೇ ಸ್ಥಾನಿಕರಿಂದ ಭಿಕ್ಷೆ ಸ್ವೀಕರಿಸುತ್ತಿದ್ದರು ಎಂಬ ಪ್ರತೀತಿ ಇದೆ. ಹೀಗಾಗಿ ಭಿಕ್ಷಾ ಕೈಂಕರ್ಯ ಸೇವೆಯನ್ನ ರಾತ್ರಿ ರಾಮಾನುಜರ ಸನ್ನಿಧಿಯಲ್ಲಿ ಸ್ಥಾನಿಕರಾದ ಶ್ರೀನಿವಾಸ್ ನರಸಿಂಹನ್ ಗುರೂಜಿ ಮತ್ತು ಸಹೋದರ ಯತಿರಾಜ ದಾಸರ್ ಗುರುಪೀಠದ ವತಿಯಿಂದ ನೆರವೇರಿಸಿದರು.